ಹೇಳಿ ಬಾರ್ಲಿ ಎಷ್ಟು ಕ್ಲಾಸ್ ಇದೆ? 2 ಕ್ಲಾಸ್ ಇದೆ ಬರ್ರ ಕ್ಲಾಸಿಗೆ ಏ ಜಪಾನಿ ಒಂದು ಪ್ಲೇನ್ ಟಾಟಾ ಸೆಕೆಂಡ್ ಬೆಂಚರ್ ಏ ಬಾಗರು ಕ್ಲಾಸ್ ಓರು ಎದ್ದೋಗ ನಡಿ ಇಲ್ಲಿ ಹೋಗಿಲ್ಲ ಎದ್ದು ಹೋಗಂಬ ನಮ್ಮ ಮಠಕ್ಕೂ ನಡಿ ಹೋಗೋಣ ಗೇಟ್ ಹೋಗ್ಕೊಂಬರ ನಡಿ ಗ್ರೂಪಲ್ಲಿ ಏನೋ ಮೆಸೇಜ್ ಹಾಕಿರ್ಕೊಂಡ್ರು ಕಾಲೇಜ್ ಫೀಸ್ ಕಟ್ಟಿರಲ್ಲ ಅಂತ ಹಾಕಿದ್ದಾರೆ. ಕಾಲೇಜ್ ಫೀಸ್ ಕಟ್ಟಿಲ್ಲ ಅಂದ್ರೆ ಎಕ್ಸಾಮ್ ಕೊಂದೋಸರ್ ಅಂತೆ. ಹೌದಾ ನೀನ್ ಕಟ್ಟಿಯ? ಕಟ್ಟಿದ್ದೀನಿ. ನೀನು ಅರ್ಥ ಆಯ್ತು ಅಷ್ಟೇ. ಇಷ್ಟು ಬೇಗ ಹೆಂಗ್ ಕಟ್ತೀವ ನೀವೆಲ್ಲ? ಹಂಗೆ ಕಟ್ಟಿಬೇಕು ಅಂತ. ದಾದಾಗಿರಿ ಸಾಂಗ್ ಸ್ಟೋರಿ ಹಾಕ್ಬಿಡು. ಬಿಟ್ಟು ಹೊಡಿತೀನಿ ನೋಡಿ. ಇಲ್ಲ ಬ್ರೋ ಒಳ್ಳೆ ಸಾಂಗ್ ಹಾಕೋಣ. ಎಷ್ಟಾಗ್ತದೆ ಬಿಟ್ಟು ನಿನ್ನೆ ನೈಟ್ 500 ಹಾಕಿದ್ದೆ. 90,000 ಮಟ್ಟ ಆಗಿತ್ತು ಟ್ರಾಫಿಕ್ ಪಾರ್ಟಿ ಅವಾಗ ಪಾರ್ಟಿ ಕೊಡ್ಸಾನ ಮಚ್ಚ. ನಾನು 1000 ಹಾಕಿದ್ ಮಾಡ್ಬೇಕು. 10,000 ಆಗಿದೆ. ಇವ್ ನಮ್ಗೆ ದೊಡ್ಡ ಲಾಟ್ರಿ ಹೊಡೆದ ಯಾವ ಪಾರ್ಟಿ? ನಿನ್ನೇನಾಯ್ತು? ನಿನ್ನೆ 2,000 ಹಾಕಿದ್ದೆ ಕಣ. ಅಷ್ಟು ಲೇ ಮೈನಿಟ್ ಆಡ್ಬೇಕ್ಲಿ. ಟ್ಯಾಲೆಂಟಿಂದ ಆಡ್ರಲ್ಲಿ ಹೇಗಿರಿ ಆಡೋದ್ ಬಿಡು ಇವತ್ತು ರಾತ್ರಿ. ದುಡ್ಡಿನ ವ್ಯವಸ್ಥೆ ಮಾಡ್ಕೊಡ್ಲಿ. ಕಾಲೇಜ್ ಫೀಸ್ ಏನಾಯ್ತು? ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹಂಗೆ ಕಟ್ಟಿದ್ರು ಮನೆಗೆ. ಈ ವರ್ಷ ನಮ್ಮ ಮನೆ ಪ್ರಾಬ್ಲಮ್ ಆಗ್ತಿಂತೆ. ಬರೋದಾರ ನಾನು ಪಾರ್ಟ್ ಟೈಮ್ ಜಾಬ್ ಹೋಗೋದು. ಇದು ಆದವಲ್ದು ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡೋದವಲ್ದು. ಟೆನ್ಷನ್ ಆಗ್ತಾ ಅಂತಿನಾಗ ಕೋರ್ಸ್ ಬಿಟ್ ಮಾಡೋದು. ನಾವ್ ಏನಾಗುತ್ತೆ ಆಗ್ಲಿ ನೋಡೋಣ ತಗ ನಾವು. ಲೇ ದುಡ್ಡು ಮಾಡಕ್ 101 ಇದಾವ ಕಣ ದಾರಿನಾಗ. ಮಾಡ್ತೀಯಾ? 1,000-2,000 ಕಟ್ತಾರೆ. ಲಕ್ಷ ಕಟ್ಲಿ ಅಲ್ಲ ಸುಮ್ಮನೆ. ನೋಡ್ಲಿ ನೋಡಿಲ್ಲ ಇವಾಗಿನ ಕೂತ್ಕೊಂಡು 10,000 ಆಗೈತೆ ನೋಡಿ. ₹100 10x ಹಾಕಿದ್ರೆ ಮುಗಿತ್ನಾಗ 1,000 ರೂಪಾಯಿ ಆರಾಮ್ ಹೊಡಿಬೋದ್ನಾಗ. ದುಡ್ಡು ಟ್ಯಾಲೆಂಟ್ ಇರ್ಬೇಕು ಅಷ್ಟೇ, ಪೇಷನ್ಸ್ ಇರ್ಬೇಕು. ಆರಾಮ ರೊಕ್ಕ ಮಾಡಿ ಆರಾಮ ಆಟಾಡ್ಬೋದು ನಾವು ಜಾಲಿ ಜಾಲಿಯಾಗಿ. ಇವನಿಗೆ ಗೇಮ್ ಲಿಂಕ್ ಕಳ್ಸು, ಬೇರೆ ರೆಫರ್ ಮಾಡು, ನಮಗೆ ಒಂದು ₹200 ಬರ್ತೈತಿ, ನಾವು ಆಡ್ಬೋದು. ನೀನು ಬೇರೆ ರೆಫರ್ ಮಾಡು, ನಿನಗೂ ₹200 ಬರುತ್ತೆ. ಡೈಲಿ ಖರ್ಚಿಗೆ ದೋಖ ಇಲ್ಲ. ಹೆಚ್ಚು ಕಮ್ಮಿ ಆದ್ರೆ ದೊಡ್ಡ ರೊಕ್ಕ ಹೊಡೆದ್ರೆ ಫೀಸಿಗೆ ದೋಖ ಇಲ್ಲ. ಆರಾಮ ಇರ್ಬೋದು. ಇವರೆಲ್ಲ ಕಾಲೇಜ್ ಫೀಸ್ ಬೆಟ್ಟಿಂಗ್ ಇಂದನೇ ಕಟ್ತಾರ. ನಾನು ಟ್ರೈ ಮಾಡಲ್ಲ ಒಂದ್ಸಲಿ ಬೆಟ್ಟಿಂಗ್ ಆಡಿ. ಅಮೌಂಟ್ ಹೆಂಗಿದ್ರು ನನ್ನ ಹತ್ರ ಕಮ್ಮಿ ಇದಾವೆ. ಹಾಕಿ ಡಬಲ್ ಆದರೆ ಆಗ್ಬೋದು. ಬೇಡ ಬಿಡಪ್ಪ ಹಾಕ್ಬೇಕು ಬೇಡ. ಮತ್ತು ಹಾಕಿದ್ರೆ ಅಮೌಂಟ್ ಹೋದ್ರೆ ಏನು ಮಾಡ್ತೀವಿ? ಹಾಕ್ಬಿಡ್ತಂತೆ ಏನಾಗಲ್ಲ. ಹೆಂಗಿದ್ರು ನಾನು ಪ್ರಾಬ್ಲಮ್ ಆಗಿದ್ದೀನಿ, ಅಮೌಂಟ್ ಬೇಕಿತ್ತು. ಅದೇನ ಡಬಲ್ ಆದ್ರಾಗಿನ ಕಾಲೇಜ್ ಫೀಸ್ ಏನೋ ಆಗುತ್ತೆ. ಬರ್ಲಿ ಹೇಳ್ದಂಗೆ ಇಲ್ಲಿ ಅಮೌಂಟ್ ಹಾಕಿದ್ದೆ ಎಲ್ಲ ಅಷ್ಟು ಹೋಗ್ಬಿಡ್ತು ಅಮೌಂಟ್. ಏನ್ ನೀನ್ ಬೆಟ್ ಮಾಡ್ದೆಯಾ? ಎಷ್ಟು? ಹೌದಾ? ಹೆಂಗೆ ಅಷ್ಟು ಹೋಯ್ತಾ? ಹೆಂಗಂದ್ರೆ ಮಾಡ್ಲಿ ಇಲ್ಲಿ ಓಪನ್ ಮಾಡ್ಕೊತೀಯ. ಫಸ್ಟ್ ಇಲ್ಲಿ ಓಪನ್ ಬೋನಸ್ ಅಂತ ಸಿಗುತ್ತೆ. ಆ ಬೋನಸ್ ತಕ್ಕ ಸರಿನಾ?
ಆಮೇಲೆ ಆಡ್ ಯುವರ್ ಫಸ್ಟ್ ಬೆಟ್ ಕರೆಕ್ಟ್ ಆಡ್ಕೊಂಡ್ ಹೋಗು ಲಿಂಕ್ ಕರೆಕ್ಟ್ ಮೇಲ್ ನೋಡ್ಕ ನೋಡು ಇವೆಲ್ಲ ನೋಡ್ಕ ರೇಷಿಯೋ ಇಷ್ಟ ಎಲ್ಲ ನೋಡ್ಕೊಂಡ್ ಕರೆಕ್ಟ್ ಆಡು ಕರೆಕ್ಟ್ ಮಾಡ್ಕೊಂತಿ ರೊಕ್ಕ. ಈಗ ನಿನ್ನ ಹತ್ರ ಅಮೌಂಟ್ ಎಷ್ಟಾಯ್ತು? ಫೀಸ್ ಕಟ್ಟಕಂತೇಳಿ 10,000 ರೂಪಾಯಿ. 10,000 ರೂಪಾಯಿ ಜೋಡ್ಸಿಯಾ? ಸರಿ ಯಾಕಣ ಈಗ ನನ್ ಹೆಂಗಂತ ಅಮೌಂಟ್ ಇರ್ಲಿ ಏನಾಗಲ್ಲ. ಈಗ ಡಬಲ್ ಕಟ್ಬೋದು ಈಗ ಬಂದ್ರೆ. ಅಲ್ಲ ಹೋದ್ರೆ ಅದು ಹೋಗಲ್ಲ ಅಲ್ಲೇ ಇವೆಲ್ಲ ಮೈಂಡ್ ಸೆಟ್ ಐತಿ. ನೀನ್ ಹಾಕ್ ನಾನು ಆಡ್ ತೋರಿಸ್ತೀನಿ ಹೆಂಗಂತ. ಬಂತ ಬಾರಿ ಈಸಿ ನೋಡಿ. ಈಗ ನೀನ್ 10,000 ಹಾಕಿದೀನಿ. ಈಗ ಬೆಟ್ ಎಷ್ಟು ಹಾಕಣ? 5,000 ಹಾಕಣ? 5 ಬೇಡ, 2,000 ಹಾಕ. 2,000 ಹಾಕಣ? ಸರಿ 2,000 ಹಾಕ್ದೆ ನೋಡಪ್ಪ. ಹಾ ನೋಡ್ 15,000 ನೋಡ್ಲಿ ಲಾಟ್ರಿ ಇಷ್ಟೇ ಅದೃಷ್ಟ ಹಿಂಗ್ ಐತ್ ನೋಡ್ಲಿ. 15,000 ಬಂತು. ಇವೆಲ್ಲ ಲಕ್ ಅಂತಾರ್ಲಿ. ಗೊತ್ತಾಯ್ತು ಹಿಂಗ ಆಡೋದಂತ. ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂತಿ ಅಂತ ನೋಡ. ಆರಾಮ್ ಕುಂತಿ ಜಾಗ್ರೆ 15,000 ಇಷ್ಟೇ. ಹಿಂಗ ಹಾರ್ಕೊಂಡು ಹೋಗೋದು ಗೆಲ್ತಿ. ಏ ನೋಡ ಇನ್ನೇ ಏನಾತ? ನೀವೆಲ್ಲ ಹಂಗ ಆಡ್ದೆ ಹಾ 50,000 ಬಂತು. ಹಾ ಆಮೇಲೆ ಮತ್ತೆ ಅಷ್ಟು ಆಗಿದೆ, ಅಷ್ಟು ಹೋಗ್ಬಿಡ್ತು. ಎಷ್ಟು? 50,000. ಏ ಬಾರ 50,000 ತಾನೆ, ಲಕ್ಷ ಹೋಗ್ಲಿ ಮಾಡ್ಕೊಡ ನನ್ ಬಾರ. ಯಾಕಂದ್ರೆ ಏನಾಯ್ತಂತಾನೆ ಅದೇ ನಾವ್ ಹೇಳ್ದಾಗ ಅನ್ನ 50,000 ಮಟ್ಟ ರೊಕ್ಕ ಮಾಡಿದ್ನಂತೆ. ಮತ್ತ ಅಷ್ಟು ಮುಕ್ಳ ಇಡ್ಸ್ಕೊಂಡಂತಪ್ಪ. ಆಸೆ ಇರ್ಬೇಕ್ಲಿ. ಆಸೆ ಇರ್ಬಾರ್ದು. ಏನಾಗಂತಾಗ ಈಗ ಅಮೌಂಟ್ ಐತಾ ಇಲ್ಲ ನಿನ್ ಹತ್ರ? ಡೇ ಮಗ ಹಾ ಹೇಳ. ಜೋರ ಸಾಲ ಕೊಡ ನಿಮ್ಗೆ. ಅದೇ ನಂತ ಒಂದ್ 50,000 ಐತಿ. ನನ್ನ ಹತ್ರ ಒಂದ್ 50,000 ಐತೆ. ಲಕ್ಷ ರೂಪಾಯಿ ಮಾಡಿ ಹಾಕನ ಅಕೌಂಟಿಗೆ. ನೆಕ್ಸ್ಟ್ ಚೆನ್ನಾಗಿ ಆಡ್ಕೊಂಡು ಜನಕ್ಕೆ ಕೊಡು. ಬಟ್ ಇಂಟ್ರೆಸ್ಟ್ ಇರುತ್ತೆ. ದುಡ್ಡು ಮಾತ್ರ ಕರೆಕ್ಟ್ ಟೈಮಿಗೆ ಕೊಡ್ಬೇಕು. ಬಟ್ ನಿಧಾನ ಇರ್ಲಿ ಆಯ್ತಾ? ಆಯ್ತು. 50,000 ಹಾಕಿದೀನಿ. ನೀನ್ 50,000 ಹಾಕಿಯ? ಒಳ್ಳೆ ಕೊಡಿ ನಿನಗೆ. ಶೇಖರ್ ಕೊಟ್ಟಂಗಲ್ಲಪ್ಪ ದುಡ್ಡನ್ನ ಕರೆಕ್ಟ್ ಟೈಮ್ ಕೊಡಕು. ದುಡ್ಡು ಮಿಸ್ ಮಾಡಬಾರ್ದ್ಲಿ. ನಿಧಾನಕ್ಕೆ ಕೊಡು, ಮಿಸ್ ಮಾಡಬಾರ್ದು. ಬಡ್ಡಿ ಮಂತಿ ಬಡ್ಡಿ ಬರ್ಬೇಕು. ಗೋಕ್ ಹೋಗೋಣ. ಮೊನ್ನೆ ಹೋಗಿದ್ರು ಗೋಕ್ಕೆ. ಶೆನ್ಪಪ್ಪು ತಲೆ ದುಡ್ಡು ಲೇ ಅವ್ನಿಗೆ ಮೊನ್ನೆ ಹಾಕಿದ್ವಲ್ಲ ಅಮೌಂಟ್ ಒಂದ್ ಏನ್ ಲೆಕ್ಕಾಚಾರ ಕೇಳಲಿ ಒಂದು ಆಗೈತೆ. ಎಷ್ಟು ಲಕ್ಷ ಕೊಡ್ಬೇಕಲ್ಲ ಅವನು. ಲೇ ಬಡ್ಡಿ ಹಾಕಿಲ್ಲ ಲೇ ಅವನು. ನನ್ನ ನಂಬರ್ ಇಲ್ಲ, ಫೋನ್ ಮಾಡಿ ಕೇಳಲ್ಲ ಏನಂತ ಕೇಳೊಂದು. ಕೊಡ್ಲಿಲ್ಲ ಅಂದ್ರೆ ಫೋನ್ ಮಾಡಿ ಕೇಳಂತ. ಕೇಳಲ್ಲ ಫಸ್ಟ್. ಹಲೋ ಏ ಎಲ್ಲಿದೀವ? ನಾನು ದುಡ್ಡು ಕೊಟ್ಟಿದ್ವಲ್ಲ, ಕೊಡ್ಬೇಕಿತ್ತು. ಹಾ ಕೊಡ್ತೀನಿ ಬ್ರೋ. ನನ್ ಫ್ರೆಂಡ್ ಮಾತಾಡ್ತಾನ ನೋಡು. ಏನು ಕೇಳಪ್ಪ ಅವನ ಹತ್ರ ಹೇಳಪ್ಪ ಏನಂತ. ಹೇಳಿ ಮಾತಾಡ್ಲಿ. ಹಲೋ ಬರೀ ಮುಖ ಸರ್. ಹಲೋ ಎಲ್ಲಿದ್ಯಾ? ಇಲ್ಲ ಬ್ರೋ, ಕಾಲೇಜಲ್ಲಿ. ಹಲೋ ಅದು ಅಮೌಂಟ್ ಇಸ್ಕೊಂಡಿದ್ದಲ್ಲ ಏನಾಗ್ತದ್ದು? ಕೊಡ್ತೀನಿ ಬ್ರೋ. ಲೇ ನೀ ಹೇಳ್ದಂಗೆ ಕೇಳಕ್ ಆಗಲ್ಲ. ಆಯ್ತು ಕೊಡ್ತೀನಿ ಬ್ರೋ, ಕೊಡ್ತೀನಿ. ನಾಳಿದ್ ಸಾಯಂಕಾಲ ಎದ್ದೆ ಕಾಣಕ್ಕೂ ರೊಕ್ಕ ಬೇಕೇ ಏ ಒಂದ್ ವಾರ ಕೊಡ್ತೀವಿ ಅಂತ ಹೇಳಿ ಅಷ್ಟೇ. ವಾರ ಆಗಲ್ಲಪ್ಪ. ಬೇಡ ಅವ್ನಿಗೆ ಇವಾಗ ಕರ್ಸಲ್ಲ. ಇವಾಗ ಬೇಡ ಹೇಳಿದ್ ಅವನಿಗೆ. ನಾಡ್ದ ಸಾಯಂಕಾಲ ಎದ್ದೆ ಕಾಣಕ್ಕೂ ದುಡ್ಡು ಬೇಕೇ ಬೇಕು ನೋಡ. ಹಾ ಸರಿ. ಏನ್ ಮಾಡ್ತೀವಿ ಗೊತ್ತಿಲ್ಲ, ಮಂಗಲ ಮಾಡ್ಕೊಂಬ. ಇರೋದಿಲ್ಲ ಅಂತ ಹೇಳಿ ನೋಡು. ಸರಿತಾ? ಹಾ ಸರಿ. ಯಾರು ಫೋನ್ ಮಾಡಿದ್ದು? ಅವ್ರ ಸಾಲ ಮಾಡಿದ್ಬೇಕು. ಯಾರ ಹತ್ರ? ಹುಡುಗರು ಎಷ್ಟು ಮಾಡಿದ್ವ? ಅಲ್ಲ ಅವ್ರು ತಗೊಂಡ್ 2 ಲಕ್ಷ ಮತ್ತೆ ಬೇರೆ ಹುಡುಗರು ತಗೊಂಡ್ 4 ಲಕ್ಷ ಸಾಲ. ಎದಕ್ಕೆ ಇಸ್ಕೊಂಡಿದ್ದೆ? ಬೆಟ್ಟಿಂಗ್ ಅದು ತಲೆಗ ಬುದ್ಧಿ ಆಯ್ತು ನಿನಗೆ? ಮನೆ ಬೇರೆ ಆತರ ಪ್ರಾಬ್ಲಮ್ ಇತ್ತು. ಅದು ಮತ್ತೆ ಗೊತ್ತಾಯ್ತು ಅಂದ್ರೆ ನನಗೆ. ಅದು ಗೊತ್ತಿದ ಮೇಲೆ ಸಾಲ ಇಸ್ಕೊಂಡ ಮೇಲೆ ಕಾಲೇಜ್ ಫೀಸ್ ಕಟ್ಟಿ ಸುಮ್ಮನೆ ಇರ್ತಾರೆ. ಆಮೇಲೆ ಕೊಟ್ಟರೆ ಆಯ್ತು. ಅದರಲ್ಲೇ ಸುಮ್ಮನೆ ದುಡ್ಡನ್ನ ಅದ್ರಲ್ಲಿ ಅಮೌಂಟ್ ಹಾಕಿದ್ರೆ ಇದಕ್ಕೆ ಡಬಲ್ ಹಾಕ ಅಂತೇಳಿ ಹಾಕಿದೆ. ಅದಕ್ಕೆ ಬರೋದೆಲ್ಲ ಹೋಗ್ಬೇಕು. ಈಗ ನೋಡಿ ಕೊಡ ಪ್ರೆಸರ್ ಇರ್ತಾವ್ದು ನಿನಗೀಗ. ಅಲ್ಲಿ ಓದಕ್ಕೂ ಆಗೋದಿಲ್ಲ. ಈಗ ಅಮೌಂಟ್ ಕೊಡ್ಬೇಕು. ಹೋಗ್ಲಿ ಬಿಡು, ತಲೆ ಕೆಡ್ಸ್ಕೊಬೇಡ. ಈಗ ನೆಕ್ಸ್ಟ್ ಬೆಟ್ಟಿಂಗ್ ಎಲ್ಲ ಆಡಕ್ ಹೋಗ್ಬೇಡ. ಇವಾಗ ಹೆಂಗ ಮಾಡಿ ಈಗ ಅಡ್ಜಸ್ಟ್ ಮಾಡ್ತೀನಿ. ಫ್ರೆಂಡ್ಸ್ ಎಲ್ಲ ಕೇಳಿ ಅಡ್ಜಸ್ಟ್ ಮಾಡ್ತೀನಿ. ನೋಡೋಣ, ಟ್ರೈ ಮಾಡ್ತೀನಿ. ನೋಡ ಅಷ್ಟು ಬೇಗ ನೋಡ್ ಮತ್ತೆ ಈ ಪಟ್ಟ ಹೆಂಗ್ ಮಾಡ್ತೀಯ? ಸಾಲ ತೀರ್ಸೋದ್ ಮೊದ್ಲು. ಇದೇ ಲಾಸ್ಟ್. ಇನ್ಮೇಲೆ ಇದು ಒಟ್ಟು ಬೆಟ್ಟಿಂಗ್ ಗಿಟ್ಟಿಂಗ್ ಏನ್ ಆಡಕ್ ಹೋಗಲ್ಲ. ಇದೇ ಲಾಸ್ಟ್. ಅದೆಲ್ಲ ಯಾರು ಕೊಡ್ಬೇಕು ಸಾಲ ಎಲ್ಲ ಕೊಟ್ಟು ಸರ್ಕೊಂಡ್ಬಿಟ್ಟಾರ. ಎಡಿ ಕೆಡ್ಸ್ಕೊಂಡ್ ನೋಡಿದಕ್ಕೆಲ್ಲ ಅವೆಲ್ಲ ಕೊಡ್ತೀವಿ, ಅರೇಂಜ್ ಮಾಡ್ತೀವಿ. ಹಲೋ, ಏನೋ ಆರಾಮದಿರಾ? ಆರಾಮಿದ್ದೆ. ಇಲ್ಲ ಬಸ್ ಇದು ಕಾಲೇಜ್ ಫೀಸ್ ಕಟ್ಬೇಕಾಯ್ತು, ಅದಕ್ಕೆ ಫೋನ್ ಮಾಡಿದ್ದೆ.
ನೋಡಿ ನಿಂತ ಇದ್ರೆ ಒಂದು 36 ಬೇಕಾದ್ರೆ 25 ಮಾಡ್ಕೊಂಡ ಅಡ್ಜಸ್ಟ್ ಮಾಡ್ಕೊಂಡ ನಾನು. ಹಾಂ ಸರಿ. ಹಾಂ ಆರಾಮಾಯ್ತಲ್ಲ ಅಮ್ಮ? ಹಾಂ ಸರಿ ತರ ಇಲ್ಲ ಬಸ್. ಹಾಂ ಮನೆಯಲ್ಲಿ ನಮ್ಮ ಅಪ್ಪರು ಎಷ್ಟು 30,000 ಹಾಕಿರ ದುಡ್ಡು, ನಮ್ಮ ಊರೆಲ್ಲ ಸೇರಿ 20,000 ಕೊಟ್ಟಾರ. ಮತ್ತು ಕಾಲೇಜ್ ಫೀಸ್ ಕಟ್ಟೋಕ್ಕಾಗಲ್ಲ 50,000ದಿಂದ. ಅದ್ರ ಬೇರೆ ಹುಡುಗರಿಗೆ ಅಮೌಂಟ್ ಕೊಡೋಕ್ಕಾಗಲ್ಲ, ಅವ್ರಿಗೆ ಸಾಲನೂ ಕೊಡೋಕ್ಕಾಗಲ್ಲ. ಇವು 50 ಹಾಕಿ ಅದ್ರ ಬಂದಿರೋ ಡಬಲ್ ಅಮೌಂಟ ಎಲ್ಲರಿಗೂ ಕೊಟ್ಟರೆ ಆಯ್ತು. ಹಾಕ್ಬಿಡಂತ. ಲೇ ಮೊನ್ನೆ ಅಮೌಂಟ್ ಹಾಕಿದ್ವಲ್ಲ, ಏನಾತದು? ವಾಪಸ್ ಹಾಕಿದ್ನ ಅವನು? ಫೋನ್ ಮಾಡಿಲ್ಲ ಅವನಿಗೆ. ಫೋನ್ ಮಾಡ್ಲಿ ಅಲ್ಲ ಅವನಿಗೆ? ಜಲ್ದಿ ಕರ್ಸಲ್ಲ ಅವನಿಗೆ. ಏನ್ ಮಾಡ್ಲಿ? ಹಲೋ, ಎಲ್ಲಿದ್ದಿಲ್ಲ ನೀನು? ಇಲ್ಲಿ ಅಡ್ಡತ್ರ ಬಾ, ಜಲ್ದಿ ಸ್ವಲ್ಪ ಏನೋ ಮಾತಾಡೋದೈತೆ, ಜಲ್ದಿ ಬಾ. ಬರ್ತಾನಂತಲೇ. ಇವನೇ ದುಡ್ಡು ಕೊಡ್ಬೇಕಾಗಿ ಇವನೇ ಬಿಡ, ನಮ್ಮ ಹುಡುಗನ ಬಾರ ಬರ. ಯಾಕೆ ತಪ್ಪು ಇದೆಯಲ್ಲ? ಏನ್ ಮಾತಾಡ್ರಲ್ಲಿ ಅಮೌಂಟ್ ಇಂದು ಎಷ್ಟು ದಿವಸ ಇಸ್ಕೊಂಡಿ ಅವನು? ಅಲ್ಲ, ನಿಮ್ಗೇನಂತ ಹೇಳಿ ದುಡ್ಡು ಕೊಟ್ಟಿದ್ ನಾವು ವಾಪಸ್ ಕೊಡ್ತೀನಿ ಅಂತ ಹೇಳ್ದೆ. ನೀನು ಒಂದ್ ವಾರ ನೀ ಕೇಳಕ್ಕಾಗಲ್ಲ. ಯಾವಾಗ ಹೇಳಿದ್ದೆ ರೊಕ್ಕ ಕರೆಕ್ಟಾಗಿ ರೊಕ್ಕ ಬರ್ಬೇಕಾಗಿ ಇದಕ್ಕೆ ಬೇಕಲ್ಲ ನಿನಗೆ? ಎಲ್ಲ ಅರ್ಥ ಹಾಕಿಲ್ಲ ನಿನಗೆ? ಎಲ್ಲ ಬಿಟ್ಟಿಗೆ ನೋಡು, ಸಾಯಂಕಾಲ ದುಡ್ಡು ಕೊಡ್ಬೇಕು ನೀನು. ಆಮೇಲೆ ಸಾಯಂಕಾಲ ಬೇಕೇ ಬೇಕು ನೋಡಿ ರೊಕ್ಕ, ಏನಾರ ಮಾಡಿ ನೀನು. ಸರಿಗೆಲ್ಲ ಟೈಮ್ ಕೊಡ್ಬಾರ್ದು. ಸರಿ ಅಣ್ಣ ಇಲ್ಲಿ ನೋಡು ಹುಡುಗರು ಹೆಂಗಿದ್ದಾರೆ, ಸಾಯ್ತಿ ನೋಡಿ. ಈಗ ಸಾಯಂಕಾಲ ಒಳಗೆ ರೊಕ್ಕ ಹಾಕ್ಲೇಬೇಕು ನೋಡ್ಲಿ. ಚೆನ್ನಿ ಕಾಸ್ಟ್ ಅರ್ಥ ಮಾಡ್ಕೊ. ಒಳ್ಳೆ ಮಾತ್ರ ಹೇಳ್ತಿದೀವ ಅಂದ್ರ. ಹಲೋ. ಹ್ಞೂ ಆರಾಮ. ನೀವೇನಿದೆ? ಹಂಗೆ ಫೋನ್ ಮಾಡಿದ್ದೀನಿ. ಹಾಂ ಕಟ್ಟಿದ ಬಸ್ ಕಾಲೇಜ್ ಬಸ್. ಅಮ್ಮರ ಇಲ್ಲ ಬೇಡ ಇಲ್ಲ ಬಸ್, ಹಂಗೆ ಎಲ್ಲ ಸುಮ್ಮನೆ ಕೇಳಕ್ಕೆ ಹೆಂಗಿದೆ ಮನೆ ಆಗುತ್ತೆ. ಹಾಂ ಸರಿ ತಾನೆ.
ಬಸವರಾಜ್, ನಾನು ಯಾರೆಂಬುದನ್ನು ತಿಳಿದುಕೊಳ್ಳಲು ನಿನಗೆ ಅವಶ್ಯಕತೆಯಿಲ್ಲ. ಆದರೆ ನಿನ್ನ ಜೀವನದಲ್ಲಿ ನೋಡುವುದು ಇನ್ನೂ ಬಹಳ ದೂರ. ನನ್ನ ಜೀವನದಲ್ಲಿ ಏನೆಲ್ಲ ಎಲ್ಲ ಕಳ್ಕೊಂಬಿಟ್ಟಿನಿ, ಇದ್ದಿದ್ದೆಲ್ಲ ಕಳ್ಕೊಂಬಿಟ್ಟಿನಿ. ನೀನು ಹೋದರೆ ನಿನ್ನ ತೊಂದರೆ ಪಡೆಯುವುದಿಲ್ಲ. ಅದು ನಿನ್ನ ಕುಟುಂಬ ಮತ್ತು ಸ್ನೇಹಿತರಿಂದ ಇನ್ನಷ್ಟು ನೋಯಿಸುತ್ತದೆ. ನಾನು ತಪ್ಪು ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ನಾನು ಮುಖ ತೋರ್ಸೋಕೆ ಆಗ್ತಿಲ್ಲ, ಅಷ್ಟು ನಾಚಿಕೆ ಆಗ್ತಿದೆ. ತಪ್ಪು ಇದ್ದೀನಿ ನಾನು. ಜೀವನವೆಂಬುದು ಆಟವಲ್ಲ ಬಸವರಾಜ್. ಆದರೆ ನಾನು ನಿನಗೆ ಎರಡನೇ ಅವಕಾಶವನ್ನು ನೀಡಿದೆ. ನೀನು ನಿನ್ನ ಜೀವನವನ್ನು ಬದಲಾಯಿಸಿಕೊಳ್ಳಬಹುದು. ಹೌದು, ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ. ನನಗೆ ನಿನ್ನ ಹೆಂಗ್ ನಂಬಿಲ್ಲ ನಾನು.